ಎಲ್ಲಾ ವೃತ್ತಿಗಳಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಈ ವೃತ್ತಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಎಲ್ಲಾ ಕಡೆ ಗೌರವ ಸಲ್ಲುತ್ತದೆ. ಇದಕ್ಕೆ ಪಟ್ಟಣದ ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರೇ ಉತ್ತಮ ಉದಾಹರಣೆ ಎಂದು ಪಟ್ಟಣ ಪಂಚಾಯಿತಿಯ ನಾಮಿನಿ ಸದಸ್ಯ ಅಂಬರೀಶ್ ತಿಳಿಸಿದ್ದಾರೆ. ಪಟ್ಟಣದ ನ್ಯೂ ವಿಷನ್ ಪಬ್ಲಿಕ್ ಶಾಲೆಯಲ್ಲಿ ಪಿಎಂ ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರಿಗೆ ರಾಜ್ಯಮಟ್ಟದ ವಾಲ್ಮೀಕಿ ರತ್ನ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಾಧಕನ ಹಿಂದೆ ಓರ್ವ ಶಿಕ್ಷಕ ಇರುತ್ತಾನೆ. ಒಬ್ಬ ಶಿಕ್ಷಕನಿಂದ ಏನು ಬೇಕಾದರೂ ಬದಲಾವಣೆ ಮಾಡಲು ಸಾಧ್ಯ. ಅಂತಹ ಶಿಕ್ಷಕರು ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಎಲ್ಲರಲ್ಲೂ ಗೌರವ ಸಿಗುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂಬಂತೆ ಗುಡಿಬಂಡೆ ಪಟ್ಟಣದ ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರು ಸುಮಾರು ವರ್ಷಗಳಿಂದ ತಾಲೂಕಿನಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರು ಸವಾಲಿರುವಂತಹ ಶಾಲೆಗಳಲ್ಲಿಯೇ ಕೆಲಸ ಮಾಡಿ ಆ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಅವರ ಸೇವೆಗೆ ಈಗಾಗಲೇ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಇದೀಗ ದೊಡ್ಡಬಳ್ಳಾಪುರದಲ್ಲಿ ಇತ್ತೀಚೆಗೆ ನಡೆದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ವಾಲ್ಮೀಕಿ ರತ್ನ ಪ್ರಶಸ್ತಿ ಪಡೆದುಕೊಂಡು ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ನಿವೃತ್ತ ಉಪನ್ಯಾಸಕ ಬಿ ಅಮೀರ್ ಜಾನ್, ನೌಕರರ ಸಂಘದ ಎ ಕೃಷ್ಣಪ್ಪ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಜ್ ಸೇರಿದಂತೆ ಹಲವರು ಮಾತನಾಡಿದ್ದಾರೆ. ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ವಾಲ್ಮೀಕಿ ಸಂಘದ ಗಂಗಾಧರ್, ಗುಂಪು ಮರದ ಆನಂದ್, ಶಿಕ್ಷಕರಾದ ಶ್ರೀರಾಮರೆಡ್ಡಿ, ರಾಮಾಂಜನೇಯ, ವಿಜಯ್ ಸೇರಿದಂತೆ ಹಲವರು ಇದ್ದರು. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಇವಾಗ ಬಂದಿದ್ದಾರೆ ವಾಲ್ಮೀಕಿ ಪ್ರಶಸ್ತಿ, ಮಹೋನ್ನತವಾಗಿರ್ತಕ್ಕಂಥ ಪ್ರಶಸ್ತಿ. ಅದು ಉತ್ತಮ ಶಿಕ್ಷಕರ ಪ್ರಶಸ್ತಿಗಿಂತ ವಿಶ್ವವಿಖ್ಯಾತ ಪ್ರಸಿದ್ಧಿ ಆಗಿರ್ತಕ್ಕಂಥ ಮಹಾನ್ ಗೌರವ. ಅವರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸುಮ್ಮನೆ ಬರಲ್ಲ. ಇವಾಗ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಸುಮ್ಮನೆ ಫೋಟಾಡಿಗೆ ಮಾತ್ರ ಹೇಳ್ಬೋದು ಅಷ್ಟೇ, ಯಾರು ಕೊಡಲ್ಲ. ಆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಆಗ್ಲಿ ಜನ ಆಗ್ಲಿ ಎಲ್ಲರೂ ಗುರುಸಿ ಕೊಡ್ತಕ್ಕಂಥ ಹಾಗೆ ಕೊಟ್ಟಿದ್ದಾರೆ ಅಂದ್ರೆ ಬಹಳ ಧನ್ಯವಾದಗಳು. ಸರ್ಕಾರದೆಲ್ಲ ಕೊಟ್ಟಿರ್ತಕ್ಕಂಥ ಮಹಾಶಯಕ್ಕೂ ನನ್ನ ವೈಯಕ್ತಿಕವಾಗಿ ಎಲ್ಲ ಶಿಕ್ಷಕರು ಧನ್ಯವಾದಗಳು ತಿಳಿಸ್ತೀನಿ. ಒಂದು ವಿಜೇತನಾಗಿದೆ ಅಂದ್ರೆ ನನಗೆ ಬಹಳ ಒಂದು ಹೆಮ್ಮೆಯಾದಂತ ಒಂದು ವಿಷಯ ಆಗಿದೆ. ಆಗ್ಲೇ ನಮ್ಗೆ ಒಂದು ನಮ್ಮ ಭಾವವರೆಲ್ಲ ತಿಳಿಸಿದ್ರು ಏನಂತಂದ್ರೆ ಇವರು ಪ್ರಶಸ್ತಿಗಳಿಗೆ ಮನವೊಲಿಸುವವರೆಲ್ಲ ಅಂತ. ನಿಜ ಇದು ಖಂಡಿತವಾಗಿ. ಏಕೆಂದ್ರೆ ಈ ವಾಲ್ಮೀಕಿ ಸೇವಾ ಪ್ರಶಸ್ತಿಯು ನನಗೆ ಲಭಿಸ್ಬೇಕಂತಂದ್ರೆ ನಾನೇನು ಅವ್ರನ್ನ ಕೇಳ್ಕೊಂಡಿಲ್ಲ, ಒಂದು ಅಪ್ಲಿಕೇಶನ್ ಹಾಕಿಲ್ಲ. ಆದ್ರೆ ಆ ದಿನದಂದು ನನಗೊಂದು ಕರೆ ಬಂತು. ಅದೆಲ್ಲಿ ವಿಚಾರಿಸ್ಕೊಂಡು ನನಗೆ ಗೊತ್ತಿಲ್ಲ. ವಿಚಾರಿಸ್ಕೊಂಡು ನೀವು ಶಂಕರ್ ಅಂತ ಹೇಳಿದ್ರು. ಹೌದು ಅಂದೆ. ನಿಮ್ಗೆ ಜಿಲ್ಲಾ ಪ್ರಶಸ್ತಿ ಉತ್ತಮ ಶಿಕ್ಷಕ ಬಂದಿದೆಯಾ ಅಂದ್ರು. ಹೌದು ಅಂದೆ. ಹಾಗಾದ್ರೆ ನಿಮ್ಮ ಸಾಧನೆಗಳನ್ನ ನಾವು ಕಳಿಸಿ ಅಂದ್ರು. ನಾನು ಏನೇನು ಮಾಡಿರುವ ಸಾಧನೆಗಳನ್ನ ಒಂದು ಸಾಮಾಜಿಕವಾಗಿ ಆಗಿರ್ಬೋದು, ಒಂದು ಶೈಕ್ಷಣಿಕವಾಗಿ ಇರ್ಬೋದು, ನಾನು ಅವರಿಗೆ ಮನ್ಮುಟ್ಟಿಸಿದೆ. ನಂತರ ಅವರು ಅದನ್ನ ಪರಿಶೀಲಿಸಿದ ನಂತರ ಮೊಟ್ಟ ಮೊದಲಿಗೆ ನೀವೇ ಆಯ್ಕೆಯಾಗಿದ್ದೀರಿ ಸರ್, ಕರ್ನಾಟಕದ ವಾಲ್ಮೀಕಿ ರಾಜ್ಯ ಪ್ರಶಸ್ತಿಗೆ ನೀವು ಆಯ್ಕೆಯಾಗಿದ್ದೀರಿ. ನನ್ಗೆ ಶಾಕ್ ಹೊಡೆದಂಗಾಯ್ತು. ಏನಪ್ಪ ಈ ತರ ಹೇಳ್ಬಿಟ್ರು ಅಂತ. ಇರೋದಿಲ್ಲ. ಬೋರ್ಡಲ್ಲಿ ಮಕ್ಕಳಿಗೆ ಏನ್ ಬೇಕು ಅವೆಲ್ಲ ಬರ್ಸಿದ್ದಾರೆ. ಮತ್ತೆ ಇವರಿಗೆ ಪ್ಲೇಯಿಂಗ್ಸ್ ಥಿಂಗ್ಸ್ ಇದೆ ಪ್ರತಿಯೊಂದು. ಮತ್ತೆ ಪೇಂಟಿಂಗು, ರೂಮು. ಇನ್ನೊಂದು ಹೇಳ್ಬೇಕಂದ್ರೆ ಅಂಜನಾಮ್ ಸರ್ ಅಂತ ಇದ್ರು, ನಮ್ಮ ಮಿಡ್ಲ್ ಸ್ಕೂಲ್ HM. ಅವ್ರು ನನಗೆ ಹೇಳಿದ್ರು ಅವತ್ತು, ನಮಗೆ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ, ನಮಗೆ ರೂಮ್ಸ್ ಬೇಕು ಅಂತ. ಸರಿ ಸರ್, ನಾನು ನಮ್ಮ MLA ಅವ್ರು ಮಾತಾಡ್ಬಿಟ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ನಾನು ಸುಮಾರು 12 ಲಕ್ಷ ಒಂದು ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ವಿ. ಎಲ್ಲಿ ನಮ್ಮ PMC ಶಾಲೆ. ಅದನ್ನ ಅವ್ರಿಗೆ ನಾನು ಹೇಳಿದೆ ಸರ್ ಅವ್ರಿಗೆ, ಸರ್ ದಯವಿಟ್ಟು ನೀವು ಮುಂದೆ ಬೇಡ ಆಫೀಸ್ ರೂಮು, ಹಿಂದೆ ಇಟ್ಕೊಂಡ್ರೆ ನಿಮ್ಮ ಕಂಟ್ರೋಲ್ ಇರ್ತಾರೆ ಮಕ್ಕಳು ಟೀಚರ್ಸ್ ಎಲ್ಲ ಅಲ್ಲಿ ಮಾಡಿ ಅಂತ. ಅದೇ ಟೈಮ್ಗೆ ಪಾಪ ಅವರನ್ನು ಇದು ಟ್ರಾನ್ಸ್ಫರ್ ಆದರು. ಆ ಜಾಗಕ್ಕೆ ನಮ್ಮ ಶಂಕರ್ ಸರ್ ಬಂದರು. ಬಂದಿದ್ದ ತಕ್ಷಣ ಇದೇ ಮಾತು ನಾನು ಹೇಳಿದೆ ಶಂಕರ್ ಸರ್ಗೆ, ಸರ್ ದಯವಿಟ್ಟು ಹೊಸ ಬಿಲ್ಡಿಂಗ್ ಇದೆ, ಸೆಂಟ್ರಲ್ ಇದೆ, ನೀವು ನಮಗೆಲ್ಲ ನಿಮ್ಮ ಕಂಟ್ರೋಲ್ ಇರ್ತಾರೆ, ಟೀಚರ್ಸು ಮಕ್ಕಳೆಲ್ಲನೂ ಡಿಸಿಪ್ಲಿನ್ ಇರುತ್ತೆ, ದಯವಿಟ್ಟು ಇದಕ್ಕೆ ಏನಾರ ಮಾಡಿ ಶಿಫ್ಟ್ ಮಾಡಿ ಸರ್ ಅಂತ. ಅದೇ ಟೈಮ್ಗೆ PMC ಇಂದ ಅನುದಾನ ಮತ್ತು ಸುಮಾರು 25. ಈ ಒಂದು ಕಾರ್ಯಕ್ರಮದಲ್ಲಿ